ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ 2017ರ ಕೆ.ಸೆಟ್ಟು ಇತಿಹಾಸದ ಕ್ವಶನ್ ಪೇಪರ್ ನಾವು ಇವತ್ತು ವಿಶ್ಲೇಷಣೆ ಮಾಡುತ್ತಾ ಹೋಗೋಣ. ಮೊದಲನೇದಾಗಿ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾವು ಮಾಡುವ ಮೊದಲಿನ ವೀಡಿಯೋಗಳು ತಮಗೆ ಬೇಗನೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸಾಮಾನ್ಯ ಆಯ್ಕೆಗಳು 50 ಅಂಕಗಳಿಂದ. ಮೊದಲನೇ ಕ್ವಶನ್ ನೋಡೋದಾದರೆ, ಭೀಂಬೇಟ್ಕಾದ ಬಂಡೆ ಚಿತ್ರಗಳನ್ನು ಕಂಡು ಹಿಡಿದವರು ಯಾರು? ಭೀಂಬೇಟ್ಕಾದ ಬಂಡೆ ಚಿತ್ರಗಳನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಿದರೆ ಆಪ್ಷನ್ಸು: ಹರ್ಬರ್ಟ್ ನಾಕ್ಸು, ರಾಬರ್ಟ್ ಬ್ರೂಸ್ ಪೋಟೆ, ಲಿಯೋನಾರ್ಡ್ ಮುನ್ನು, ವಿ.ಎಸ್. ವಕಾನಕರ್. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ, ವಿ.ಎಸ್. ವಕಾನಕರ್. ಇನ್ನು ಎರಡನೇದು, ವರ್ಣದ ಮಡಕೆಗಳು ಡ್ಯಾಶ್ ಕಾಲಕ್ಕೆ ಸೇರಿದವು. ಎರಡನೇ ಕ್ವಶನು, ವರ್ಣದ ಮಡಿಕೆಗಳು ಡ್ಯಾಶ್ ಕಾಲಕ್ಕೆ ಸೇರಿದವುಗಳಾಗಿವೆ. ಯಾವ ಕಾಲಕ್ಕೆ ಸೇರಿದವೆ? ಸಿಂಧುಕೊಳ್ಳನ, ವೈದಿಕ, ಮೌರ್ಯನ ಅಥವಾ ಬೃಹತ್ ಶಿಲಾಯುಗನ? ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ, ವೈದಿಕಕ್ಕೆ. ಇನ್ನು ಮೂರನೇ ಕ್ವಶನು, ಸಿಂಧುಕೊಳ್ಳದ ಕಾಲದ ಅಭಿವೃದ್ಧಿ ಹೊಂದಿದ ನೀರಾವರಿ ನಿರ್ವಹಣೆ ಪದ್ಧತಿಯು ಡ್ಯಾಶ್ ನಿವೇಶನದಲ್ಲಿ ಕಂಡುಬರುತ್ತದೆ. ಯಾವ ನಿವೇಶನದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಸಿಂಧುಕೊಳ್ಳದ ಕಾಲದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ನೋಡೋದಾದರೆ ಲೋಥಾಲ್, ಕಾಲಿಬಂಗನ್, ಧೋಲ್ವೀರು, ಮೊಹೆಂಜೊದಾರೋ. ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ, ಧೋಲ್ವೀರು. ಇನ್ನು ನಂತರ ನಾಲ್ಕನೇದು, ದೆಹಲಿ ನಗರವನ್ನು ನಿರ್ಮಿಸಿದ ದೊರೆ ಯಾರು? ದೆಹಲಿ ನಗರವನ್ನು ನಿರ್ಮಿಸಿದ ದೊರೆ ಯಾರು? ಪಾಲ್ ಮನೆತನದ 1ನೇ ಅನಂಗಪಾಲ್ನ ಅಥವಾ ತೋಮರ್ ವಂಶದ 1ನೇ ಅನಂಗಪಾಲ, ಚೌಹಾಣ್ ಮನೆತನದ 1ನೇ ಪೃಥ್ವಿರಾಜ, ಚೌಹಾಣ್ ಮನೆತನದ ಅಪಾರ ಗಾಂಗೇಯನ? ಇದಕ್ಕೆ ಸರಿಯಾದ ಉತ್ತರ ದೆಹಲಿ ನಗರವನ್ನು ನಿರ್ಮಿಸಿದ ದೊರೆ ಸರಿಯಾದ ಉತ್ತರ ಬಿ ಆಗಿರುತ್ತೆ, ತೋಮರ್ ವಂಶದ 1ನೇ ಅನಂಗಪಾಲ್ ಅವರು ದೆಹಲಿ ನಗರವನ್ನು ನಿರ್ಮಿಸಿದ ದೊರೆ ಅಂತ ಹೇಳ್ಬೋದು. ನಂತರ ಕ್ವಶನು ಐದನೇದು, ಪೂಜ್ಯನೀಯ ಪರ್ಷಿಯನ್ ಕವಿ ಫಿರೋದೂಸಿಯು ಯಾರ ಆಸ್ಥಾನಿಕನಾಗಿದ್ದ? ಯಾರು? ಪರ್ಷಿಯನ್ ಕವಿ ಆದಂಥ ಫಿರ್ದೂಸಿಯು ಯಾರ ಆಸ್ಥಾನಿಕನಾಗಿದ್ದ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಮೊಹಮ್ಮದ್ ಗಜನಿ ಆಸ್ಥಾನದ ಕವಿಯಾಗಿದ್ದ ನೀವು. ಯಾರು? ಫಿರೋಜ್ ಶಾ ಮೊಹಮ್ಮದ್ ಗಜನಿ ಆಸ್ಥಾನದ ಕವಿ. ಇನ್ನು ನಂತರ, ಮೊಘಲ್ ಚಕ್ರವರ್ತಿಗಳು ಹೊಂದಿದ್ದ ಪಾದ್ಶಾ ಎಂಬ ಬಿರುದುಗಳನ್ನು ಮೊದಲು ಪ್ರಾರಂಭಿಸಿದ ಅರಸ ಯಾರು? ಪಾದ್ಶಾ ಎಂಬ ಬಿರುದುಗಳನ್ನು ಮೊದಲು ಪ್ರಾರಂಭಿಸಿದ ಅರಸ ಮೊಘಲ್ ಚಕ್ರವರ್ತಿಗಳಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಾಬರ್ ಆಗಿರುತ್ತಾನೆ, ಎ ಬಾಬರು. ಇನ್ನಂತರ, ಸಿಂಧ್ ಪ್ರಾಂತ್ಯವನ್ನು ಗೆದ್ದುಕೊಂಡ ಗವರ್ನರ್ ಜನರಲ್ ಯಾರು? ಸಿಂಧ್ ಪ್ರಾಂತ್ಯವನ್ನು ಗೆದ್ದುಕೊಂಡ ಗವರ್ನರ್ ಜನರಲ್ಲು ಯಾರಪ್ಪ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ, ಲಾರ್ಡ್ ಡಾಲ್ಹೌಸಿ ಅವರು. ಸಿಂಧ್ ಪ್ರಾಂತ್ಯವನ್ನು ಗೆದ್ದುಕೊಂಡ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ಅವರು. ಇನ್ನು 1857 ಭಾರತೀಯ ದಂಗೆ ಅಂದರೆ 1857 ಭಾರತೀಯ ದಂಗೆಯು ಒಂದು ಚಳವಳಿಯ ಬದಲಾಗಿ ಅದು ಹಲವು ಚಳವಳಿಯಾಗಿತ್ತು ಎಂದು ವಾದಿಸಿದವರು ಯಾರು? ಒಂದು ಚಳವಳಿಯ ಬದಲಾಗಿ ಅದು ಹಲವು ಚಳವಳಿಗಳಾಗಿತ್ತಂತ ಹೇಳಿದವರು ಯಾರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಇದರಲ್ಲಿಲ್ಲ, ಇದು ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ ಇದಕ್ಕೆ. ನೆಕ್ಸ್ಟ್ ಕ್ವಶನ್ 9ನೇದು, ಅಮೃತ್ ಬಜಾರ್ ಪತ್ರಿಕೆಯು ಪ್ರಾರಂಭವಾದ ವರ್ಷ ಏನು? ಅಮೃತ್ ಬಜಾರ್ ಪತ್ರಿಕೆಯು ಪ್ರಾರಂಭವಾದ ವರ್ಷ ಯಾವುದಂತ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ, 1868 1868ರಲ್ಲಿ ಆರಂಭವಾಯಿತಿದೆ. ಇತಿಹಾಸವು ಮುಖ್ಯವಾಗಿ 10ನೇ ಕ್ವಶನು, ಇತಿಹಾಸವು ಮುಖ್ಯವಾಗಿ ಭೌಗೋಳಿಕ ಹಾಗೂ ಭೌತಿಕ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸಮಾಜದಲ್ಲಿ
ಬಾಳುತ್ತಿರುವ ವ್ಯಕ್ತಿಗಳ ಜೀವನದ ದಾಖಲೆಯಾಗಿದೆ ಎಂದು ಹೇಳಿದ ವಿದ್ವಾನ್ ಯಾರು ಅಂತ ಕೇಳಿದರೆ, ಏನು ಇತಿಹಾಸವು ಮುಖ್ಯವಾಗಿ ಭೌಗೋಳಿಕ ಹಾಗೂ ಭೌತಿಕ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸಮಾಜದಲ್ಲಿ ಬಾಳುತ್ತಿರುವ ವ್ಯಕ್ತಿಗಳ ಜೀವನದ ದಾಖಲೆಯಾಗಿದೆ ಎಂದು ಹೇಳಿದ ವಿದ್ವಾನ್ ಯಾರು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಎ.ಎಲ್. ರೌಸರ್ ಅವರು ಹೇಳಿದ್ದಾರೆ ಇದನ್ನು. ನಂತರ ಬಹು ಆಯ್ಕೆ ಪ್ರಶ್ನೆಗಳು ನೋಡೋದಾದರೆ, ಹಿರಣ್ಯಗರ್ಭ ವೃತ್ತವನ್ನು ಡ್ಯಾಶ್ ಸ್ಥಾನಮಾನ ಹೆಚ್ಚಿಸಲು ನಡೆಸಲಾಗುತ್ತಿತ್ತು. ಯಾವುದಕ್ಕೆ ಅನ್ನೋದನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಸರಿಯಾದ ಉತ್ತರ ಸಿ. ಏನಂತಂದರೆ ಸಾಮಾಜಿಕ ಹಾಗೂ ರಾಜಕೀಯಕ್ಕೆ ಸ್ಥಾನಮಾನ ಹೆಚ್ಚಿಸಲು ನಡೆಸಲಾಗುತ್ತಿತ್ತಂತಿದೆ. ಹಿರಣ್ಯಗರ್ಭ ವೃತ್ತವನ್ನು ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನ ಹೆಚ್ಚಿಸಲು ನಡೆಸಲಾಗುತ್ತಿತ್ತು ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು 12ನೇದು ನೋಡೋದಾದರೆ, ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ರಾಷ್ಟ್ರಕೂಟರ ಕಾಲದ ಗುಹಾಂತರ ದೇವಾಲಯಗಳನ್ನು ಕಾಣಬಹುದು? ಯಾರ ಕಾಲದಲ್ಲಿ ರಾಷ್ಟ್ರಕೂಟ ಗುಹಾಂತರ ದೇವಾಲಯಗಳನ್ನು ಕಾಣಬಹುದು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಇದಕ್ಕೆ ಯಾವುದ್ಯಾವುದು ಅಂತಂದರೆ ಎಲ್ಲೋರದಲ್ಲಿ ಕೂಡ ನಾವು ಗುಹಾಂತರ ದೇವಾಲಯಗಳು ಕಾಣ್ಬೋದು, ಹಾಗೆ ಎಲಿಫೆಂಟಾದಲ್ಲಿ ಕಾಣಬಹುದು. ಎಲ್ಲೋರ ಮತ್ತು ಎಲಿಫೆಂಟಾದಲ್ಲಿ ರಾಷ್ಟ್ರಕೂಟ ಕಾಲದ ಗುಹಾಂತರಗಳು ದೇವಾಲಯಗಳನ್ನು ಕಾಣಬಹುದು ನಾವು. ಇನ್ನು ನಂತರ 13ನೇದು, ಗುಪ್ತರ ಕಾಲದ ರಾಜಕೀಯೇತರ ಕ್ಷೇತ್ರದಲ್ಲಿ ಯಾರ ಕಾಲದಲ್ಲಿ ಗುಪ್ತರ ಕಾಲದ ರಾಜಕೀಯೇತರ ಕ್ಷೇತ್ರದಲ್ಲಿ ಆದ ಎರಡು ಮಹತ್ವದ ಬೆಳವಣಿಗೆಗಳೆಂದರೆ ಯಾವ್ಯಾವು? ಗುಪ್ತರ ಕಾಲದಲ್ಲಿ ರಾಜಕೀಯೇತರ ಕೆಲವು ಬೆಳವಣಿಗೆಗಳನ್ನು ಆಗುತ್ತವೆ. ಅವು ಯಾವ್ದ್ಯಾವುದು ಅನ್ನೋದು ನೋಡೋದಾದರೆ ಅನ್ನೋದರ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಯಾವುದ್ಯಾವುದು ಅಂತಂದರೆ ಸಂಸ್ಕೃತ ಸಾಹಿತ್ಯ ಬೆಳವಣಿಗೆ ಆಗುತ್ತೆ, ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ ಹಾಗೆ ಸಂಸ್ಕೃತ ಸಾಹಿತ್ಯ ಬೆಳವಣಿಗೆ ಆಗುತ್ತದೆ. ಇನ್ನು ನೆಕ್ಸ್ಟು, ಚೌಹಾಣ್ ಮನೆತನದ ವಿಗ್ರಹರಾಜನು ಅಜ್ಮೇರ್ ನಗರಕ್ಕೆ ನೀಡಿದ ಕೊಡುಗೆಗಳು ಯಾವುವು? ಯಾರು? ಚೌಹಾಣ್ ಮನೆತನದ ವಿಗ್ರಹರಾಜನು ಅಜ್ಮೇರ್ ನಗರಕ್ಕೆ ನೀಡಿದ ಕೊಡುಗೆಗಳು ಯಾವುದು ಅಂತ ಕೇಳಿದ್ದಾನೆ. ಯಾವುದ್ಯಾವುದಪ್ಪ ಅನ್ನೋದಾದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಪ್ಷನ್ಸ್ ಆಗಿರುತ್ತೆ. ಇದಕ್ಕೆ ಸಿ. ಮೊದಲನೇದಾಗಿ ಅಜ್ಮೇರ್ ಸಂಸ್ಕೃತ ಕಾಲೇಜನ್ನು ಕೊಡುಗೆಯಾಗಿ ಕೊಡ್ತಾರೆ. ನಂತರ ಅಜ್ಮೇರ್ ಅಣ್ಣಾಸಾಗರ ಕೆರೆ, ಇದಕ್ಕೆ ಸಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 15ನೇದು, ಈ ಕೆಳಗಿನ ಯಾವ ದೆಹಲಿ ಸುಲ್ತಾನರು ಬ್ಲಡ್ ಆ್ಯಂಡ್ ಐರನ್ ನೀತಿಯನ್ನು ಅನುಸರಿಸಿದರು? ಈ ಕೆಳಗಿನ ಯಾವ ದೆಹಲಿ ಸುಲ್ತಾನರು ಬ್ಲಡ್ ಆ್ಯಂಡ್ ಐರನ್ ನೀತಿಯನ್ನು ಅನುಸರಿಸಿದರು? ಬ್ಲಡ್ ಆ್ಯಂಡ್ ಐರನ್ ನೀತಿಯನ್ನು ಅನುಸರಿಸಿದವರು ಯಾರಪ್ಪ ಅಂತಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಸರಿಯಾದ ಉತ್ತರ ಬಿ. ಯಾರ್ಯಾರು? ಬಲ್ಬನ್ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಬ್ಲಡ್ ಆ್ಯಂಡ್ ಐರನ್ ನೀತಿಯನ್ನು ಇವರಿಬ್ಬರು ಅನುಸರಿಸುತ್ತಾರೆ ಅಂತ ಹೇಳ್ಬೋದಪ್ಪ. ಇನ್ನೆಷ್ಟು 16ನೇದು, ಕೆಳಗಿನ ಯಾವು ಶಹಜಾನ್ ಆಳ್ವಿಕೆಗೆ ಸಂಬಂಧಿಸಿದವುಗಳು? ಕೆಳಗಿನ ಯಾವು ಶಹಜಾನನ ಆಳ್ವಿಕೆಗೆ ಸಂಬಂಧಿಸಿದವುಗಳು? ಯಾವ ಶಹಜಾನ್? ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸರಿಯಾದ ಉತ್ತರ ಶಹಜಾನ್ ಆಳ್ವಿಕೆಗೆ ಸಂಬಂಧಿಸಿದವು ಡಿ. ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಯಾವುದ್ಯಾವುದಪ್ಪ ಅಂತಂತಂದರೆ 1 ಮತ್ತು 3 ತಖ್ತ್ ಇ ತಾವೂಸ್, ಹಾಗೆ ದೆಹಲಿಯಲ್ಲಿ ಹೊಸ ಸಾಮ್ರಾಜ್ಯದ ರಾಜಧಾನಿ ಸ್ಥಾಪನೆ. ನಂತರ 17ನೇದು, ಸ್ಲ್ಯಾಡರ್
ಸ್ಲ್ಯಾಡರ್ ವಿಶ್ವವಿದ್ಯಾನಿಲಯ ಆಯೋಗದ ಇಬ್ಬರು ಭಾರತೀಯ ಸದಸ್ಯರೆಂದರೆ? ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಇದಕ್ಕೆ ಯಾರ್ಯಾರು? ಅಶುತೋಷ್ ಮುಖರ್ಜಿ ಹಾಗೂ ಮೂರನೇದು ಜಿಯಾಜುದ್ದೀನ್ ಅಹ್ಮದ್ ಅವರು. ನೆಕ್ಸ್ಟು 18. ಬ್ರಿಟಿಷರು ಭಾರತದಲ್ಲಿ ಈ ಕೆಳಗಿನವುಗಳಲ್ಲಿ ಎರಡನ್ನು ಮೊದಲು ಪ್ರಾರಂಭಿಸಲು ಸೂಚಿಸಿದರು. ಯಾವುದು ಎರಡನ್ನು? ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಯಾವುದ್ಯಾವುದಪ್ಪ ಅಂತಂದರೆ ರೈಲು ನಿರ್ಮಾಣ ಹಾಗೂ ತೋಟಗಾರಿಕೆ ಪ್ರಾರಂಭ. ನೆಕ್ಸ್ಟ್ ಕ್ವಶನು, ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ವಲ್ಲ, ಏನಪ್ಪ ಅಂತಂದರೆ ಇದು ಡಿ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಡಿ 1 ಮತ್ತು 3. ತಖ್ತಿ ತಾವಸ್ ಮತ್ತು ದೆಹಲಿ ಹೊಸ ಸಾಮ್ರಾಜ್ಯ ಸ್ಥಾಪನೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಸ್ಲ್ಯಾಡರ್ ವಿಶ್ವವಿದ್ಯಾನಿಲಯದ ಆಯೋಗದ ಇಬ್ಬರು ಭಾರತೀಯರು ಅಂತಂದರೆ ಯಾರ್ಯಾರಪ್ಪ ಅಂತಂತಂದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಯಾರ್ಯಾರು ಅಂತಂದರೆ ಅಶುತೋಷ್ ಮುಖರ್ಜಿ ಹಾಗೂ ಜಿಯಾಜುದ್ದೀನ್ ಅಹ್ಮದ್. ನಂತರ ಬ್ರಿಟಿಷರು ಭಾರತದಲ್ಲಿ ಕೆಳಗಿನವುಗಳಲ್ಲಿ ಎರಡನ್ನು ಮೊದಲು ಪ್ರಾರಂಭಿಸಲು ಸೂಚಿಸಿದರು. ಯಾವುದ್ಯಾವುದು? ಇದು ಹೇಳಿದೆ ಅಂದ್ಕೊತಿದ್ದೀನಿ. ರೈಲು ನಿರ್ಮಾಣ, ನಂತರ ತೋಟಗಾರಿಕೆ ಪ್ರಾರಂಭ. ರೈಲು ನಿರ್ಮಾಣ ಮತ್ತು ತೋಟಗಾರಿಕೆ ಪ್ರಾರಂಭ. ನೆಕ್ಸ್ಟ್ ಕ್ವಶನ್ನು, ಬಿಸ್ಮಾರ್ಕನು 2 ಪ್ರಮುಖ ಯುದ್ಧಗಳಲ್ಲಿ ಜಯಶಾಲಿಯಾದನು. ಬಿಸ್ಮಾರ್ಕನು 2 ಪ್ರಮುಖ ಯುದ್ಧಗಳಲ್ಲಿ ಜಯಶಾಲಿಯಾದನು. ಯಾವುದಿದ್ದು? ಯಾವ ಯುದ್ಧದಲ್ಲಿ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಇದಕ್ಕೆ ಉತ್ತರ ಡಿ. ಮೊದಲನೇದು ಆಸ್ಟ್ರೋ ಪ್ರಸಿಯನ್ ಯುದ್ಧ, ಹಾಗೆ ಮತ್ತು ಫ್ರಾಂಕೋ ಪ್ರಸಿಯನ್ ಯುದ್ಧ. ಇನ್ನೊಂಥರ 25. ಕೆಳಗಿನವರಲ್ಲಿ ಯಾರು ಸಬಾಲ್ಟರ್ನ್ ಅಧ್ಯಯನದ ಪ್ರಸಿದ್ಧ ಇತಿಹಾಸಕಾರರು? ಕೆಳಗಿನವರಲ್ಲಿ ಯಾರು ಸಬಾಲ್ಟರ್ನ್ ಅಧ್ಯಯನದ ಪ್ರಸಿದ್ಧ ಇತಿಹಾಸಕಾರರನ್ನೋದು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. 1 ಮತ್ತು 4 ಅರವಿಂದ್ ದಾಸ್ ಹಾಗೂ ದೀಪೇಶ್ ಚಕ್ರವರ್ತಿ. ಇನ್ನಂತರ ಪ್ರತಿಪಾದನೆ ಇವೆಲ್ಲ ನೋಡೋಣ. ಏನು ಅಂತಂದರೆ 25. ರಾಗಿಯನ್ನು ಗುಜರಾತ್ ಮತ್ತು ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಬೆಳೆಯಲು ಆರಂಭಿಸಿದರು. ಸಮರ್ಥನೇನು? ಅರ್ಥವೇದ ಕಾಲದಲ್ಲಿ ಕಬ್ಬನ್ನು ಸಹ ಬೆಳೆಸಲು ಆರಂಭಿಸಿದರು. ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಏನಂತಂದರೆ ಎ ಹಾಗೂ 6 ಎರಡು ಸರಿಯಾಗಿವೆ, ಆದರೆ 6 ಎನ ಸರಿಯಾದ ವಿವರಣೆ ಅಲ್ಲ. ನಂತರ ನೋಡೋದಾದರೆ 23ನೇದು, ಉಗ್ರಸೇನ ಮಹಾಪದ್ಮನಂದ ಮತ್ತು ಅವನ ಮಕ್ಕಳು ಅವರ ದಮನೀಯ ಆಡಳಿತದ ಮತ್ತು ಕೆಳವರ್ಗದ ಹುಟ್ಟಿನಿಂದಾಗಿ ಪ್ರಸಿದ್ಧ ಹೊಂದಿರಲಿಲ್ಲ. ಇನ್ನು ಸಮರ್ಥನೆ, ಕ್ರಿಸ್ತಪೂರ್ವ 322ರಲ್ಲಿ ಚಂದ್ರಗುಪ್ತ ಮೌರ್ಯನು ಕೌಟಿಲ್ಯನ ಸಹಾಯದಿಂದ ನಂದ ಸಂತತಿಯನ್ನು ಕೊನೆಗಾಣಿಸಿದ. ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಏನಪ್ಪ ಅಂತಂದರೆ ಎ ಹಾಗೂ 6 ಎರಡು ಸರಿಯಾಗಿವೆ, ಆದರೂ 6 ಎನ ಸರಿಯಾದ ವಿವರಣೆ ಅಲ್ಲ. ಇನ್ನಂತರ 23 ಪ್ರತಿಪಾದನೆ, ಶಾತವಾಹನರ ಕಾಲದಲ್ಲಿ ಸಹ ಕುಟುಂಬ ಪದ್ಧತಿಯು ಸಮಾಜದ ಒಂದು ಸಾಮಾನ್ಯ ಲಕ್ಷಣವಾಗಿದೆ. ಇದಕ್ಕೆ ಸರಿಯಾದ ಸಮರ್ಥನೆ ನೋಡಿದರೆ ಅಮರಾವತಿಯ ಶಿಲಾಶಾಸನದಲ್ಲಿ ಕುಟುಂಬದ ಮುಖ್ಯಸ್ಥನು ತನ್ನ ಕುಟುಂಬದವರೊಡನೆ ದಾನ ಮಾಡಿರುವುದನ್ನು ಉಲ್ಲೇಖಿಸುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ
ಎ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. 23ನೇದು ಬಿ. ಎ ಸರಿ ಆದರೆ 6 ತಪ್ಪು ಇದು. ನೆಕ್ಸ್ಟ್